ಈ ರಾಜಕೀಯ ವ್ಯವಸ್ಥೆ ಇಷ್ಟೊಂದು ಹಾಳಾಗೋಗಿದೆಯಲ್ಲ, ಯಾರಿಂದ? ಜನಗಳಿಂದನ, ರಾಜಕಾರಣಿಗಳಿಂದನ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಖಂಡಿತವಾಗ್ಲೂ ಜನಗಳೇ ಕಾರಣ. ಏನು ಜನಗಳಿಂದನ? ಏನಕ್ಕೆ ಈ ತರ ಹೇಳ್ತಾ ಇದೆಯಾ? ಇವಾಗ ನೋಡು, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನಿಲ್ಲಿ ಇವ್ರು ಸೂಪರು ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಒಂದು ಯೋಜನೆ ಬಗ್ಗೆ ಮಾತಾಡ್ತೀನಿ. ಪಂಚರತ್ನ ಅಂತ ಒಂದು ಯೋಜನೆ, ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್, ಅದು ಕ್ವಾಲಿಟಿಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಬ್ರು ಮಂತ್ಲಿ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಜನಗಳ ಮೆಂಟಾಲಿಟಿ ಆಗಿರುತ್ತೆ, ಪಂಚರತ್ನ ಯೋಜನೆನ ಮೂಸು ಕೂಡ ನೋಡ್ಲಿಲ್ಲ, ಆದ್ರೆ ಇಲ್ಲಿ ಓಟ್ ಹಾಕಿದ್ರು. ಹೌದು, ಒಂದ್ ಮಗುಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತೀವಿ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಹಾಗೆ ಮನೇಲಾದ್ರೂ ಹಾಸ್ಪಿಟಲ್ ಸೇರ್ಕೊಂಡ್ರೆ ಬಿಲ್ ಕಟ್ಟೋದಕ್ಕೆ ಮನೆ ಮಠ ಮಾಡ್ಬೇಕಾಗುತ್ತೆ. ಹೌದು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಜುಕೇಶನ್ ಮತ್ತೆ ಹೆಲ್ತ್ ಅದು ಮಾತ್ರ ಫ್ರೀ ಆಗಿ ಸಿಗ್ಬೇಕು, ಅದು ಕ್ವಾಲಿಟಿಯಾಗಿ ಸಿಗ್ಬೇಕು. ಇನ್ನೆಲ್ಲದನ್ನ ನಾವು ದುಡ್ಡು ತಗೋಬೇಕಲ್ವಾ? ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಅದಕ್ಕೆ ಇವಾಗ ನೋಡು, ಅದೇ ಪೊಲಿಟಿಷಿಯನ್ಗಳು ಜನಗಳಿಗೆ ಏನ್ ಬೇಕು ಅದೇ ತರ ಅವ್ರ ಯೋಜನೆಗಳನ್ನ ಬದಲಿಸ್ಕೊಂತ ಇದಾರೆ. ಇದನ್ನ ತೆಗಿಯೋ ಮೀಟರ್ ಯಾರಿಗೂ ಇಲ್ವಾ? ಮೀಟರ್ ಅಯ್ಯೋ, ಇಲ್ಲಿ ಮೀಟರ್ ಪ್ರಶ್ನೆ ಬರಲ್ಲ. ರಾಜಕಾರಣಿಗಳು ಬೇಕಾರೋದು ಓಟು. ನಮ್ ರಾಜಕಾರಣಿಗಳಿಗೆ ಗೊತ್ತು ನಮ್ ಸತ್ಪ್ರಜೆಗಳು ಏನಕ್ಕೆ ಓಟ್ ಹಾಕ್ತಾರೆ ಅಂತ, ಅವ್ರು ಅದನ್ನೇ ಕೊಡ್ತಾ ಇದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನೆ